ಹೊಡೆದ್ರೆ ಕೆರೆಗೆ ನೀರು ಬರುತ್ತಾ? ಪೂಜೆ ಮಾಡ್ತಾನೆ ಇರ್ತಿರೋ ಅಥವಾ ಬೇರೆ ಕೆಲಸನೂ ಮಾಡ್ತಿರೋ? ಕೆರೆ ಪೂಜೆಗಿಂತ ಮುಖ್ಯವಾದ ಕೆಲಸ ಯಾವುದೂ ಇಲ್ವಾ ಹಾಗಾದ್ರೆ? ಕೆರೆ ಪೂಜೆ ಅಷ್ಟೊಂದು ಮುಖ್ಯ ಆಗಿ ಹೋಯ್ತಾ ಮಿಸ್ಟರ್ ಡಿ.ಕೆ.ಶಿ? ವರದಿಗಳ ಪ್ರಕಾರ 1960ರಲ್ಲಿ ರಾಜಧಾನಿ ಸುತ್ತಮುತ್ತ ಸುಮಾರು 280 ಕೆರೆಗಳಿತ್ತು. ಈಗ ಎಷ್ಟಿದೆ? ಇದಕ್ಕೆ ಹೊಣೆ ಯಾರು? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿ.ಎಂ. ಪವಿತ್ರ. ಬೆಂಗಳೂರಿನ ಪ್ರಮುಖ ಕೆರೆಗಳಲ್ಲಿ ಒಂದಾದಂಥ ಸ್ಯಾಂಕಿ ಕೆರೆ ಪ್ರವಾಸಿಗರ ನೆಚ್ಚಿನ ತಾಣ. ಬೆಂಗಳೂರಿಗೆ ಈ ಸ್ಪಾಟ್ ಸಖತ್ ಹಾಟ್ ಫೇವ್ರೇಟ್. ಇಲ್ಲಿ ಪ್ರತಿದಿನಾನು ವಾಕಿಂಗ್, ಜಾಗಿಂಗ್ ಮಾಡ್ತಾನೆ ಇಲ್ಲಿನ ಪ್ರಕೃತಿಯ ಸೊಬಗನ್ನ ಜನ ಸವಿತಾರೆ. ಇದೀಗ ರಾಜ್ಯ ಸರ್ಕಾರದ ವತಿಯಿಂದ ಈ ಸ್ಯಾಂಕಿ ಕೆರೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಮಾರ್ಚ್ 21ಕ್ಕೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಂದಾಗಿದೆ. ಸೊ ಕಾಂಗ್ರೆಸ್ ಮಾಡ್ತಾ ಇರೋದು ಸರಿ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳೋ ಸಮಯ. ಕಾಂಗ್ರೆಸ್ಗೆ ಯಾಕೆ ಈ ಪ್ರಶ್ನೆ ಅನ್ನೋ ಅನುಮಾನ ನಿಮ್ಗಿರ್ಬಹುದು. ಈ ವಿಡಿಯೋವನ್ನ ಪೂರ್ತಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ಟಾಪಿಕ್ಗೆ ಬರೋಣ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಬರೀ ಭಾರತದಲ್ಲೊಂದೇ ಅಲ್ಲ, ವಿಶ್ವ ಮಟ್ಟದಲ್ಲಿ ಹೆಸರು ಪಡೆದಿದಂಥ ನಗರ. ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಐಟಿ ಸಿಟಿ, ಐಟಿ-ಬಿಟಿ ಸಿಟಿ, ಐಟಿ ಹಬ್, ನಿವೃತ್ತರ ಸ್ವರ್ಗ, ಉದ್ಯಾನ ನಗರಿ, ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ ಸೇರಿದಂತೆ ಹಲವು ಅಭಿಧಾನಕ್ಕೆ ನಮ್ಮ ಬೆಂಗಳೂರು ಪಾತ್ರ ಆಗಿದೆ. ಈ ಎಲ್ಲಾ ಖ್ಯಾತಿ ಜೊತೆಗೆ ಈ ಹಿಂದೆ ಬೆಂಗಳೂರಿಗೆ ಮತ್ತೊಂದು ಖ್ಯಾತಿನೂ ಇತ್ತು. ಅದು ಕೆರೆಗಳ ನಗರಿ ಅಥವಾ ಲೇಕ್ ಆಫ್ ಸಿಟಿ. ಹೌದು, ಬೆಂದಕಾಳೂರು ಜನ್ಮ ತಳೆದಾಗ ಇದರ ನಿರ್ಮಾತೃ ಕೆಂಪೇಗೌಡ ಅವರು, ಮೈಸೂರಿನ ಒಡೆಯರು ಬೆಂಗಳೂರಲ್ಲಿ ಕೆರೆಗಳ ನಿರ್ಮಾಣಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು. ಮುಂದೆ ಬೆಂದಕಾಳೂರು ಬೆಂಗಳೂರಾಗಿ ಬೆಳೆದು ಜನವಸತಿ ಹೆಚ್ಚಿದ ಮೇಲೆ ನೀರಿನ ಕೊರತೆ ಆಗಬಾರ್ದು, ನಗರದ ನೀರು ಸರಾಗವಾಗಿ ಹರಿದು ಕೆರೆಯನ್ನ ಸೇರಬೇಕು ಅಂತ ಈ ಹಿಂದೆನೆ ವ್ಯವಸ್ಥಿತವಾಗಿ ಹಲವಾರು ಕೆರೆಗಳನ್ನು ಕಟ್ಟಿಸಿದ್ರು. ಆದರೆ ಇಂದು ಆ ಕೆರೆಗಳೆಲ್ಲ ಕಾಣದಂತೆ ಮಾಯ ಆಗಿದೆ. ಅವುಗಳ ಮೇಲೆ ಲೇಔಟ್ಗಳು ನಿರ್ಮಾಣ ಆಗ್ತಾ ಇದೆ. ಇದೀಗ ಬೆಂಗಳೂರಿನ ಮಹಾಮಳೆ ಅವಾಂತರಕ್ಕೆ, ಈಗ ಬೇಸಿಗೆಯಲ್ಲಿ ಬರಬಹುದಾದಂತಹ ಕುಡಿಯೋ ನೀರಿನ ಕೊರತೆಗೆ ಇದು ಕೂಡ ಒಂದು ಕಾರಣ. ರಾಜಧಾನಿಯಲ್ಲಿತ್ತು 300ಕ್ಕೂ ಹೆಚ್ಚು ಕೆರೆಗಳು. ಹೌದು, ಬೆಂಗಳೂರಲ್ಲಿ ಕೆರೆಗಳಿಗೇನೂ ಕೊರತೆ ಇರಲಿಲ್ಲ. ಬೆಂದಕಾಳೂರನ್ನ ಕಟ್ಟುವಾಗ ನಗರದಲ್ಲಿ ಚಿಕ್ಕ, ಮಧ್ಯಮ ಹಾಗೂ ಬೃಹತ್ ಗಾತ್ರದ ಕೆರೆ ಸೇರಿ ಸರಿಸುಮಾರು 1000ಕ್ಕೂ ಹೆಚ್ಚು ಕೆರೆಗಳಿತ್ತು ಅಂತ ಇತಿಹಾಸ ಹೇಳುತ್ತೆ. ಒಂದು ವರದಿ ಪ್ರಕಾರ 1960ರಲ್ಲಿ ಈ ರಾಜಧಾನಿ ಸುತ್ತಮುತ್ತ ಸುಮಾರು 280 ಕೆರೆಗಳಿತ್ತು. ಆದರೆ ಈಗ ಅವುಗಳ ಸಂಖ್ಯೆ 50 ಸಹ ದಾಟೋದಿಲ್ಲ ಅನ್ನೋದು ವಿಪರ್ಯಾಸ. ಸದ್ಯ ದೊಡ್ಡ ದೊಡ್ಡ ಕೆರೆಗಳೆಲ್ಲ ದಿನ ಕಳೆದಂತೆ ಚಿಕ್ಕ ಗಾತ್ರಕ್ಕೆ ಕುಗ್ತಾ ಇದೆ. ಒಟ್ಟು 114.3 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವಂತಹ ಬೆಂಗಳೂರಿನ ಮಡಿವಾಳ್ ಸರೋವರ ನಗರದ ಅತಿದೊಡ್ಡ ಕೆರೆಯಾಗಿದೆ. ಈ ಬೆಂಗಳೂರು ಪ್ರದೇಶದಲ್ಲಿರುವಂತಹ ಹೆಚ್ಚಿನ ಸರೋವರಗಳನ್ನು 16ನೇ ಶತಮಾನದಲ್ಲಿ ಕಟ್ಟಡಗಳನ್ನು ನಿರ್ಮಿಸೋ ಮೂಲಕ, ನೈಸರ್ಗಿಕ ಕಣಿವೆಯ ವ್ಯವಸ್ಥೆಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸೋ ಮೂಲಕ ನಿರ್ಮಿಸಲಾಯಿತು. ಸೊ ಈ ಕೆರೆಗಳು ಹೆಚ್ಚಿನ ಎತ್ತರದಲ್ಲಿರುವಂತಹ ಕೆರೆಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಿಗೆ ಹೆಚ್ಚುವರಿ ನೀರನ್ನು ಒಯ್ಯುತ್ತೆ. ಇವುಗಳಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ಪ್ರವಾಹದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇನ್ನು ಸಂಶೋಧಕರ ಪ್ರಕಾರ ಬೆಂಗಳೂರಿನ ಕೆರೆಗಳಲ್ಲಿ ನಿಗದಿತ ನೀರಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳದೇ ಇರೋಕೆ ಕೆರೆಗಳಿಗೆ ಸೇರ್ತಾ ಇರುವಂತಹ ಕೊಳಚೆ ನೀರು ಸಾಮಾನ್ಯ ಕಾರಣಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆ ಹೈಕೋರ್ಟ್ಗೆ ಸಲ್ಲಿಸಿದಂತಹ ನೀರಿ ವರದಿ 2021 ಸಹ ಬೆಂಗಳೂರಿನ ಕೆರೆಗಳ ಮಾಲಿನ್ಯಕ್ಕೆ ದೇಶೀಯ ಒಳಚರಂಡಿ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ ಹೇಳಿತ್ತು. ಹೌದು, ನಗರದ ಬಹುತೇಕ ಐತಿಹಾಸಿಕ ಕೆರೆಗಳು ಈಗ ಲೇಔಟ್ಗಳಾಗಿದೆ. ಅಕ್ರಮವಾಗಿ ಬಿಲ್ಡಿಂಗ್ ನಿರ್ಮಿಸುವವರು ಮೊದಲಿಗೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕೆರೆಯನ್ನ ಕುಗ್ಗಿಸ್ತಿದ್ದಾರೆ. ಬಳಿಕ ಅದನ್ನ ಪೂರ್ತಿಯಾಗಿ ಮುಚ್ಚಿ ಅದರ ಮೇಲೆ ಲೇಔಟ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇವುಗಳಲ್ಲಿ ಹಲವು ಪ್ರತಿಷ್ಠಿತ ಲೇಔಟ್ಗಳು ಪ್ರಮುಖ ಕೆರೆಗಳ ಮೇಲೇನೆ ನಿರ್ಮಾಣ ಆಗಿರೋದು ಅನ್ನೋದು ಆಘಾತಕಾರಿ ವಿಚಾರ. ಬೆಂಗಳೂರು ನಗರದಲ್ಲಿರುವಂತಹ ಒಟ್ಟು 837 ಕೆರೆಗಳಲ್ಲಿ 730 ಕೆರೆಗಳ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ. ಒಟ್ಟು 4554 ಎಕರೆ ಕೆರೆ ಭೂಮಿ ಅಕ್ರಮವಾಗಿ ಒತ್ತುವರಿಯಾಗಿದೆ ಅಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ವರದಿಯನ್ನ ತಿಳಿಸಿದೆ. ಸೊ BBMP ವ್ಯಾಪ್ತಿಯಲ್ಲಿರುವಂತಹ 187 ಕೆರೆಗಳ ಪೈಕಿ 102 ಕೆರೆಗಳ ಭೂಮಿಯನ್ನು ಸಹ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಈ ವರದಿ ಹೇಳುತ್ತೆ. ಬೆಂಗಳೂರು ಉತ್ತರ, ಯಲಹಂಕ ಈ ರೀತಿಯ ತಾಲೂಕುಗಳಲ್ಲಿ ಹೆಚ್ಚು ಒತ್ತುವರಿಯಾಗಿದೆ. ಇನ್ನು ಬೆಂಗಳೂರು ಉತ್ತರ ತಾಲೂಕಿನ 123 ಕೆರೆಗಳ ಒಟ್ಟು 1183 ಎಕರೆ ಭೂಮಿ ಒತ್ತುವರಿಯಾಗಿದೆ.
ಇನ್ನು ಯಲಹಂಕ ತಾಲೂಕಿನಲ್ಲಿನ 105 ಕೆರೆಗಳ 1147 ಎಕರೆ ಭೂಮಿ ಒತ್ತುವರಿಯಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರು ದಕ್ಷಿಣ ತಾಲೂಕಿನ 179 ಕೆರೆಗಳಲ್ಲಿ 825 ಎಕರೆ, ಆನೇಕಲ್ ತಾಲೂಕಿನ 223 ಕೆರೆಗಳಲ್ಲಿ 719 ಎಕರೆ, ಪೂರ್ವ ತಾಲೂಕಿನ 100 ಕೆರೆಗಳಲ್ಲಿ 667 ಎಕರೆ ಭೂಮಿ ಒತ್ತುವರಿಯಾಗಿದೆ. ಸೊ ಬೆಂಗಳೂರಿನಲ್ಲಿ ಒತ್ತುವರಿಯಾಗಿರುವಂತಹ 700 ಕೆರೆಗಳಲ್ಲಿ 102 ಕೆರೆಗಳು ಪಾಲಿಕೆ ವ್ಯಾಪ್ತಿಗೆ ಒಳಪಡುತ್ತೆ. ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿದಂತಹ ಬೆಂಗಳೂರು ಈ ಹಿಂದೆ ಕೆರೆಗಳ ನಗರಿ ಅನ್ನೋ ಖ್ಯಾತಿಯನ್ನು ಪಡೆದಿತ್ತು. ಸಾವಿರಾರು ಕೆರೆಗಳಿದ್ದಂಥ ನಾಡಿನಲ್ಲಿ ಇಂದು ಹಲವು ಕೆರೆಗಳು ಅಳಿವಿನ ಅಂಚಿನಲ್ಲಿದೆ. ನಗರದಲ್ಲಿದ್ದಂಥ ಸಾವಿರಾರು ಕೆರೆಗಳು ಇದೀಗ 100ರ ಹತ್ರ ಲೆಕ್ಕಕ್ಕೂ ಸಿಗ್ತಾ ಇಲ್ಲ. ನಗರದಲ್ಲಿರುವಂತಹ ದೊಡ್ಡ ಕೆರೆಗಳ ಅವನತಿಯಲ್ಲಿ ಸರ್ಕಾರದ ಪಾತ್ರ ಪ್ರಮುಖ. ಅಳಿವಿನಂಚಿನಲ್ಲಿದ್ದಂಥ 100 ಕೆರೆಗಳನ್ನು ರಕ್ಷಿಸುವಲ್ಲಿ ಸರ್ಕಾರ ಮತ್ತು ನಾಗರಿಕರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕೆರೆಗಳನ್ನು ಒತ್ತುವರಿ ಮಾಡಿ ಕೆರೆಯ ಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದಿದೆ. ಮಾರೇನಹಳ್ಳಿ ಕೆರೆ ಮಾರೇನಹಳ್ಳಿ ಲೇಔಟ್ ಆಗಿದೆ. ಸಾರಕಿ ಅಗರ ಕೆರೆ, ದೊರೆಸಾನಿಪಾಳ್ಯ ಕೆರೆ ಜೆಪಿ ನಗರದ 4ನೇ ಹಂತ ಆಗಿದೆ. ಚಿನ್ನಸಾಗರ ಕೆರೆ ಈಜಿಪುರ ಆಗಿದೆ. ಚಲ್ಘಟ್ಟ ಕೆರೆ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಆಗಿದೆ. ದೊಮ್ಮಲ್ಲೂರು ಕೆರೆ ದೊಮ್ಮಲ್ಲೂರು 2ನೇ ಹಂತ ಆಗಿದೆ. ಸಿದ್ದಾಪುರ ಕೆರೆ ಸಿದ್ದಾಪುರ ಜಯನಗರದ ಮೊದಲ ಹಂತ ಆಗೋಗ್ಬಿಟ್ಟಿದೆ. ಇನ್ನು ಗೆದ್ದಲಹಳ್ಳಿ ಕೆರೆ RMV 2ನೇ ಹಂತ ಆಗಿದೆ. ಇನ್ನು ಕಲಾಸಿಪಾಳ್ಯದ ಕೆರೆ ಕಲಾಸಿಪಾಳ್ಯ ಅನ್ನೋ ಊರೇ ಸೃಷ್ಟಿ ಆಗೋಗ್ಬಿಟ್ಟಿದೆ. ಸಂಪಂಗಿ ಕೆರೆ ಕಂಠೀರವ ಸ್ಟೇಡಿಯಂ ಆಗೋಗ್ಬಿಟ್ಟಿದೆ. ಹೀಗೆ ಹೇಳ್ತಾ ಹೋದ್ರೆ ಇನ್ನು 100 ಕೆರೆಗಳು ಈಗಾಗಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಈ ರೀತಿ ಒಂದೊಂದಾಗಿ ನಗರದ ಕೆರೆಗಳು ಕಣ್ಮರೆ ಆಗ್ತಾ ಇದೆ. 1000 ಇದ್ದಂಥ ಕೆರೆಗಳಿದ್ದಂಥ ಜಾಗ ಈಗ ಬೆರಳಲ್ಲಿ ಎಣಿಸುವಷ್ಟು ಕೆರೆ ಆಗೋಗ್ಬಿಟ್ಟಿದೆ. ಮುಂದೆ ನಗರ ಬೆಳೆದ್ರೆ ಈ ಕೆರೆಗಳು ಸಹ ಮಾಯ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ನಿಮಗೆ ಒಂದು ಅಂದಾಜು ಬಂದಿರ್ಬೋದು, ಈ ಕೆರೆ ಪೂಜೆ ಬೇಕಾ ಅಂತ ನಾವು ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂತ. ಹೌದು, ಈಗಾಗಲೇ 100 ಎಕರೆಗಳು ಒತ್ತುವರಿಯಾಗಿದೆ. ಅದರ ಮೇಲೆ ದುಡ್ಡಿದ್ದಂಥ ದೊಡ್ಡ ದೊಡ್ಡ ಕುಳಗಳು ಲೇಔಟ್ ಮಾಡಿ ಬಿಲ್ಡಿಂಗ್ ಕಟ್ಟಿಸಿ ಒಳ್ಳೆ ದುಡ್ಡನ್ನು ಮಾಡ್ಕೊಳ್ತಿದ್ದಾರೆ. ಈಗ ಸ್ಯಾಂಕಿ ಕೆರೆ ಪೂಜೆ ಮಾಡೋ ಬದಲು ಇದೇ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಕೆರೆಗಳ ಒತ್ತುವರಿಯಾಗಿದೆಯೋ ಅದನ್ನು ತೆರವು ಮಾಡೋ ಕೆಲಸ ಆಗಬೇಕಲ್ವಾ? ಒತ್ತುವರಿ ತೆರವು ಕೆಲಸ ಆಗೋದು ಯಾವಾಗ? ಹಾಗಾದರೆ ಅದನ್ನು ಮಾಡೋದು ಯಾರು? ಕಾಂಗ್ರೆಸ್ ಪಕ್ಷ ಈಗಾಗಲೇ ಜನಪರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಸಹಾಯ ಮಾಡ್ತಾ ಇದೆ. ಒಳ್ಳೆ ಹೆಸರನ್ನು ಮಾಡ್ತಾ ಇದೆಯೇನೋ ಅನ್ನೋ ಟೈಮ್ನಲ್ಲಿ ಇಂಥ ಅವಾಂತರಗಳು ಬೇಕಾ? ಜನರಿಗೆ ಸಹಾಯ ಆಗೋ ರೀತಿ ಕೆಲಸ ಮಾಡೋದು ಯಾವಾಗ? ಈಕ್ವಾಲಿಟಿ ಹೆಚ್ಚಾಗೋದು ಯಾವಾಗ? ಇನ್ಇಕ್ವಾಲಿಟಿ ನಾಶ ಆಗೋದು ಯಾವಾಗ? ಇನ್ನು ಎಷ್ಟು ದಶಕಾಂತ ಜನ ಕಾಯಬೇಕು? ಇನ್ನು ಈ ಆರ್ತಿಯಿಂದ ಪೊಲ್ಯೂಷನ್ ಜಾಸ್ತಿ ಆಗೋದಿಲ್ವಾ? BWSSB ಚೇರ್ಮನ್ ರಾಮ್ ಪ್ರಸಾದ್ ಅವರು ಉತ್ತರ ಪ್ರದೇಶದಿಂದ ಪೂಜಾರಿಯನ್ನ ವಿಮಾನದಲ್ಲಿ ಕರೆತಂದು ಪೂಜೆ ಮಾಡಿಸ್ತಾರಂತೆ. ಅಷ್ಟೇ ಅಲ್ಲ, ಕಾರ್ಯಕ್ರಮಕ್ಕೆ ಖರ್ಚಿನ ಮಿತಿಯನ್ನು ಸಹ ಇಟ್ಟಿಲ್ಲ ಅನ್ನೋ ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ಆಗಲಿ DK ಶಿವಕುಮಾರ್ ಆಗಲಿ ಏನು ಉತ್ತರ ಕೊಡ್ತಾರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.